ಸಿರ್ಸಿಯಿಂದ ಸುಮಾರು 400 ಕಿಲೋಮೀಟರ್ ದೂರದಿಂದ ಈ ರೂರಲ್ ಕ್ಯಾಂಪಿಗೆ ಬಂದಾಗ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ತರ ಇತ್ತು. ಲೈಕ್ ನಾನು ರೂರಲ್ ಕ್ಯಾಂಪ್, ನಾನು ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮಕ್ಕಳಿಗೆ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಓನ್ಲಿ 1 ಇಯರ್ ಅಷ್ಟೇ. ಆದರೆ ಹಳ್ಳಿಲಿ ಈ ರೀತಿ ಹಳ್ಳಿ ಜನಗಳ ಮಧ್ಯೆ ಬೆರೆತು ನಾನೇ ಸರ್ವೆ ಮಾಡಿ ಈ ರೀತಿ ಕ್ಯಾಂಪನ್ನು ಯಾವಾಗಲೂ ನಾನೇ ಸರ್ವೆ ಕಂಡಕ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ. ನಾನು ವರ್ಚುವಲಿ ಸರ್ವೆ ಕಂಡಕ್ಟ್, ಬೈ ಕ್ವಾಲಿಫಿಕೇಶನ್ ನಾನು ಇಂಜಿನಿಯರು, ಬೈ ಪ್ರೊಫೆಷನ್ ನಾನು ಟ್ರೈನರು. ಇಲ್ಲಿ ಬಂದಾಗ ಆಕ್ಚುಲಿ ನನಗೆ ಒಂದೊಂದು ದಿನ ಒಂದೊಂದು ಹೊಸ ಹೊಸ ಸಬ್ಜೆಕ್ಟ್ಗಳನ್ನ ತಿಳ್ಕೊಂಡೆ. ನಾನು ನನ್ನ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಆದರೆ ಈ ಫೀಲ್ಡಲ್ಲಿ ಲೈಕ್ ಈಗ ಮನೋವಿಜ್ಞಾನ, ಸೈಕಾಲಜಿಯನ್ನ, ಮಕ್ಕಳ ಸೈಕಾಲಜಿ, ಅಡಲ್ಟ್ ಸೈಕಾಲಜಿ ನನಗೆ ಗೊತ್ತಿದೆ. ಮಕ್ಕಳು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂದರೆ 18 ವರ್ಷಕ್ಕೆ ಮೇಲ್ಪಟ್ಟವರಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ, ಡಿಗ್ರಿ ಹೋಲ್ಡರ್ಸ್ಗೆ. ಇಲ್ಲಿ ನನ್ನ ಕಾಂಟೆಕ್ಸ್ ಒಂದು ಬೆಳೀತು. ಮತ್ತೊಂದು ಹಳ್ಳಿ ಜನರ ಒಂದು ಸೈಕಾಲಜಿ ಯಾವ ರೀತಿ ಇರುತ್ತೆ, ಅವ್ರ ಜೊತೆ ಯಾವ ರೀತಿ ಮಾತಾಡಿ ಅವ್ರ ಹತ್ರ ಆನ್ಸರ್ಸ್ ಅನ್ನು ತಗೋಬೇಕು. ಮತ್ತೆ ಡಾಕ್ಟ್ರು ಸುಮಾರು ಡಿಪ್ರೆಷನ್ ಅಂದ್ರೆ ಏನು, ಸ್ಯಾಡ್ನೆಸ್ ಅಂದ್ರೆ ಏನು, ಅದು ಯಾವ ರೀತಿ ಬರುತ್ತೆ, ಅದಕ್ಕೆ ರೀಸನ್ ಏನು, ಸೂಸೈಡ್ ಮೆಂಟಾಲಿಟಿ ಯಾವ ರೀತಿ ಬರುತ್ತೆ. ಸೊ ಇದನ್ನೆಲ್ಲ ನನಗೆ ಹೊಸ ವಿಷಯಗಳಿವೆಲ್ಲ, ಇದನ್ನ ನಮಗೆ ಹೇಳ್ಕೊಟ್ರು. ಅದಕ್ಕೆ ಈ ರೂರಲ್ ಕ್ಯಾಂಪ್ ಒಂದು ರೀತಿ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿಕೊಡ್ತು. ಜೊತೆಗೆ ಒಂದು ಗ್ರಾಮ್ ಹಾಕ್ಲಿಕ್ಕೆ ನಿನ್ನೆ ಕಳಿಸ್ಕೊಟ್ರು. ಏನೇ ಒಂದು ಗ್ರಾಮದ ಎಲ್ಲೆಲ್ಲಿ ಏನೇನಿದೆ ನಕ್ಷೆ, ಅದನ್ನ ನಾವು ಡ್ರಾ ಮಾಡಬೇಕು. ಮೊದಲನೇದಾಗಿ ನಾವು ಜಸ್ಟ್ 1 ದಿನ ಬಂದಿದ್ವಿ, ವೈವಾ ದಿನ, ಅವಾಗೆಲ್ಲ ಭೇಟಿಯಾಗಿದ್ವಿ. ಇವತ್ತು 5 ದಿನ ನಿಮ್ಮೆಲ್ಲರ ಜೊತೆಗೆ ಡಿಫ್ರೆಂಟ್ ಸೆಕ್ಟರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವರ್ಕ್ ಮಾಡ್ತಿದ್ದವರು ಇದ್ದಾರೆ, KSRTC ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಕೆಲವರು NGO ದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾನು NGO ದಲ್ಲಿ ವರ್ಕ್ ಮಾಡ್ತಾ ಇರೋನು. ನನಗೆ MSW ಯೂಸ್ ಆಗತ್ತೆ, ಒಂದು ಡಿಗ್ರಿ ಸಿಗತ್ತೆ ಅನ್ನೋ ಉದ್ದೇಶದಿಂದ, ಮತ್ತೆ ಹೆಚ್ಚು ಕಲೀಲಿಕ್ಕೆ ಸಿಗತ್ತೆ ಅಂತ ಹೇಳಿ ನಾನು ಜಾಯ್ನ್ ಆಗಿದ್ದು. ಇದು ಡಿಸ್ಟೆನ್ಸ್ ಎಜುಕೇಶನ್ ಅನ್ನೋಕ್ಕಿಂತ ರೆಗ್ಯುಲರ್ ಎಜುಕೇಶನ್ಗೂ ಡಿಸ್ಟೆನ್ಸ್ ಎಜುಕೇಶನ್ಗೂ ಯಾವುದೇ ರೀತಿಯಾದಂತಹ ಒಂದು ಡಿಫರೆನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ನಮಗೆ ರೂರಲ್ ಕ್ಯಾಂಪ್ ಅನ್ನು ಕೊಟ್ಟಿದ್ದಾರೆ. ಎಲ್ಲ ನಾವು ಹಳ್ಳಿ ಜನರ ಜೊತೆಗೆ ಬೆರೆತ್ವಿ, ಅವ್ರ ಜೊತೆ ಮಾತಾಡಿದ್ವಿ, ಅದರಿಂದ ಸರ್ವೆ ಕಲೆಕ್ಟ್ ಮಾಡಿದ್ವಿ, ಅದರ ಅನಾಲಿಸಿಸ್ ಮಾಡಿದ್ವಿ, ಎಷ್ಟು ಜನ ಮೇಲ್ಸ್ ಇದ್ದಾರೆ, ಫೀಮೇಲ್ಸ್ ಇದ್ದಾರೆ, ಒಂದು ಡೇಟಾನು ನಾವು ಸರ್ವೆ ಮಾಡಿದ್ವಿ. ಸೊ ಇದು ಮುಂದೆ ಬಹುಶಃ ಎಲ್ಲರಿಗೂ ಅವರು ಏನು ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದಾರೆ, ಅದ ಸಸ್ಟೈನ್ ಆಗುತ್ತೆ ಅಂತ ಭಾವಿಸಿದ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಗುಂಜಲ್ ಸರ್ ಮತ್ತೆ ಎಲ್ಲ ಯೂನಿವರ್ಸಿಟಿ ಸ್ಟಾಫ್ಸ್ಗೆ ನನ್ನ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಷಯ, ಗುಂಜಲ್ ಸರ್ ಒಂದು ವೇ ಆಫ್ ಟಾಕಿಂಗ್ ನನಗೆ ಇಷ್ಟ ಆಯಿತು. ನನಗೆ ಇಷ್ಟ ಆಗಿದ್ದನ್ನು ನಾನು ಈ ಸ್ಟೇಜ್ ಮೇಲೆ ಹೇಳ್ತೀನಿ. ಅವ್ರು ಮಾತಾಡುವಂಥ ಕಾಮಿಡಿ ಜೊತೆಗೆ ಸಬ್ಜೆಕ್ಟ್ ಅನ್ನ ಕನ್ವೆ ಮಾಡ್ತಾರೆ. ಅದು ಗೊತ್ತಿರ್ತಕ್ಕಂದ್ರೆ ಅವ್ರ ವೇ ಆಫ್, ಅವ್ರು ಬೈದ್ರು ನಮ್ಗೆ ಒಂಥರ ಅದು ಬೈದಿದ್ದ ಥರ ಅನ್ಸೋದಿಲ್ಲ. Thank you for giving this opportunity. ಈಗ ನಾನು ಒಂದು ಸೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ, ಡಾಕ್ಟರ್ ಅಸಿಸ್ಟೆಂಟ್ ಆಗಿ. ಅವ್ರು ಏನು ಒಂದು ಡಯಾಗ್ನೋಸ್, ಏನು ಬರೆಯದೇ ಬೇಡ, ಅವ್ರ ಚಿಕಿತ್ಸೆ ಏನು ಕಾಯಿಲೆ ಇದೆ ಅಂತ, ಜಸ್ಟ್ ಅವ್ರ ಟ್ರೀಟ್ಮೆಂಟ್ ನೋಡ್ರು ಸಾಕು, ನಿಮ್ಗೆ ಇಂಥದೇ ಕಾಯಿಲೆ ಇದೆ ಅಂತ ನಾನು ಕಂಡಿಡ್ತೀನಿ ಅವ್ರು ಬರ್ತಿರೋ ಮೆಡಿಸನ್ ಅಲ್ಲಿ. ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡಿ ಅಷ್ಟು ಅನುಭವ ಆಗದೆ. ಹಂಗನ್ಬಿಟ್ಟು ನಾನು ಡಾಕ್ಟರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ನಮ್ಗೆ ಎಷ್ಟೇ ಅನುಭವ ಇದ್ರು ವಿದ್ಯೆನೂ ಇಂಪಾರ್ಟೆಂಟು. ಆ ಕ್ವಾಲಿಟಿ ಇದ್ರೆ ಮಾತ್ರ ನಾವು ಡಾಕ್ಟರ್ ಆಗೋಕ್ಕೆ ಸಾಧ್ಯ ಅಲ್ವಾ. ನಾವು ಡಿಗ್ರಿ ಮಾಡಿದ್ದೀವಿ, ಬ್ಯಾಚುಲರ್ ಡಿಗ್ರಿ, MBBS ಬ್ಯಾಚುಲರ್ ಡಿಗ್ರಿ, ಬಟ್ ಪೊಸಿಷನ್ ಚೇಂಜ್. ಹಂಗೆ ಬೇರೆ ಬೇರೆ ಡಿಗ್ರಿಗಳಿದ್ರು ಈ ಸಮಾಜದ ಒಂದು ಏನು ಏಳಿಗೆ ಆಗಬೇಕು, ವೃದ್ಧಿ ಆಗಬೇಕು, ಅದಕ್ಕೆ ಏನು ಬೇಕು ಅದ್ರ ತಕ್ಕಂತೆ ನಾವು ಯಾವ ಥರ ಏನು ಮಾಡಬೇಕು, ಊರುಗಳು ಹೋದಾಗ ಯಾವ್ಯಾವ ಇದೆ ಅಂತ ಫಸ್ಟ್ ರೆಕಗ್ನೈಸನ್ ಮಾಡಬೇಕು, ಅಬ್ಸರ್ವೇಷನ್ ಬೇಕು. ಒಂದೇ ಮನೆಗೆ ಹೋಗ್ತೀವಿ, 4-5 ವಿಭಾಗ ಕೊಟ್ಟಿದೆ. ಯಾಕಂದ್ರೆ ಎಲ್ಲ ರೆಗ್ಯುಲರ್ ಯೂನಿವರ್ಸಿಟಿಯವರು ಒಂದು ಇದಿದೆ, ಭೇದ ಭಾವ ಮಾಡ್ತಾರೆ. KSY ಹೋದ್ರೆ ಕಡಿಮೆ, ನಾವು ಶ್ರೇಷ್ಠ ಅನ್ನೋದು. ಆದರೆ KSY ಇಲ್ಲ ಅಂದಿದ್ರೆ ಎಷ್ಟೋ ಜನಕ್ಕೆ ಎಜುಕೇಷನ್ನೇ ಸಿಗ್ತಿರಲಿಲ್ಲ. ಎಲ್ಲ ಕಾಲೇಜುಗಳಲ್ಲೂ ಲಿಮಿಟೆಡ್ ಕೋರ್ಸ್ಗಳಿವೆ, ಸೀಟ್ ಇದೆ. ಆದರೆ KSY ಇಷ್ಟೇ ಜನ, ಇಷ್ಟೇ ಸೀಟು ಅಂತ ಎಲ್ಲೂ ಇಲ್ಲ. ಹಂಗಾಗಿ ವಿಶಾಲವಾಗಿದೆ. ಈ ಸಮಾಜ ಕಾರ್ಯನೂ ಅಷ್ಟೇ ವಿಶಾಲವಾಗಿದ್ದು, ಸಮಾಜ ಎಷ್ಟು ವಿಶಾಲವಾಗಿದೆಯೋ ಸಮಾಜ ಕಾರ್ಯನೂ ಅದೇ ಥರ ಇದೆ. ಆ ಕೋರ್ಸ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಸ್ಟು ನಾನು ಅಭಿನಂದನೆ ಸಲ್ಲಿಸ್ತೇನೆ KSYನವ್ರಿಗೆ. ಅದಕ್ಕೆ ಈ ಇಡೀ ವಯಸ್ಸಿನಲ್ಲೂ ಫೌಂಡೇಶನ್ ಹಾಕ್ಕೊಟ್ರಲ್ಲ ನಮ್ಮ ಗುಂಜಾಲ್ ಸರ್ಗೆ, ಅವ್ರಿಗೆ ಎಷ್ಟು ಹೇಳಿದ್ರು ಕೃತಜ್ಞತೆ. ಇರ್ಬೋದು, ಹೋಗ್ಬೋದು. ಮುಂದೆ ಎಷ್ಟೋ ಜನ ಮಾಡಬೇಕು, ನಾವು ಓದಬೇಕು ಅಂತ ಇರೋರಿಗೆ ಇದು ಒಂದು ದಾರಿ ಆಗದೆ, ಒಂದು ಫೌಂಡೇಶನ್ ಹಾಕ್ಬಿಟ್ರೆ ನೆಕ್ಸ್ಟ್ ಬಿಲ್ಡ್ ಆಗ್ತಾ ಹೋಗ್ತಾ ಇರ್ತಾರೆ. ಒಂದು ತಿಳ್ಕೋಬೇಕು ನಾವು ಏನಂತಂದ್ರೆ, ಬೇಗ ಮುಗಿಸ್ಬಿಡ್ತೀನಿ, ಏನಂತಂದ್ರೆ ಈ ಸಮಾಜ ಕಾರ್ಯ ಯಾವ ಕಾರ್ಯಕ್ಷೇತ್ರ ಐತೆ ಮತ್ತೆ ಸ್ಟಡಿ ಐತಲ್ವಾ, ಎರಡು ಒಂಥರ ಒಂದೇ ರಥದ 2 ಚಕ್ರ ಇದ್ದಂಗೆ. ಬರೀ ಅನುಭವ ಇದ್ರೂ ಸಾಕಾಗೋಯ್ತು, ಬರೀ ಜ್ಞಾನ ಇದ್ರೂ ಸಾಕಾಗೋಯ್ತು. ಜ್ಞಾನ ಮತ್ತೆ ಅನುಭವ ಎರಡೂ ಬೇಕು.
ನಾವು ಗ್ರಾಮೀಣ ಪ್ರದೇಶದಲ್ಲಿ ಇದು ಬಂದಿರ್ಬೋದು, ಆದರೆ ಹೌದು ಮನೆ ಭೇಟಿ ಯಾವ ಥರ ಮಾಡಬೇಕು, ನಾವು ಹೋಗ್ತೀವಿ ಅಕ್ಕಪಕ್ಕ ಮನೆ ಹತ್ರ ಕೂತ್ಕೋತೀವಿ, ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಬೇರೆ. ಸಮಾಜ ಕಾರ್ಯ ಮಾಡ್ಬೇಕಾದ್ರೆ ಮನೆ ಭೇಟಿ ಹೆಂಗ್ ಮಾಡಬೇಕು, ಯಾವ ಥರ ವಿಚಾರಗಳಿರಬೇಕು, ಏನು ಹೇಳ್ತಾರೆ ಅಂದರೆ ಜನರಲ್ಲಿ ಅವ್ರ ಮೈಂಡ್ ಸೆಟ್ಟಲ್ಲಿ ನಾವು ಹೇಳ್ಕೊಂಡ್ರೆ ನಮ್ಮ ಕೀಳಾಗಿ ನೋಡ್ಬೋದೇನೋ ಅನ್ನೋದು ಎಷ್ಟೋ ಥರ ಇರ್ತದೆ. ನಾನು ಹೋದಾಗ ಎಷ್ಟೋ ಜನ ಸರ್ವೆ ಮಾಡ್ಬೇಕಾದ್ರೆ ಅಮ್ಮ ನೀವು ಎಷ್ಟು ಜನ ಇದ್ರಿ ಅಂದರೆ, ಓ ಮಗ ಇದರಿಂದ ನಮಗೇನು ತೊಂದರೆ ಆಗಲ್ವಾ ಕೇಳ್ತಾರೆ, ಏನೋ ಕರ್ಕೊಂಡು ಹೋಗ್ಬೋದೇನೋ, ಏನೋ ಇರ್ಬೋದೇನೋ, ಆ ಥರ ಇರುತ್ತೆ. ಯಾರು ಅಷ್ಟು ಓಪನ್ ಅಪ್ ಆಗಿ ಹೇಳ್ಕೊಡಲ್ಲ. ಆಗ ನಾವು ಯಾವ ರೀತಿ ಅವರ ಕನ್ವೆ ಮಾಡಬೇಕು, ಆ ಜ್ಞಾನ ನಮಗೆ ಬೆಳೀತದೆ. ಯಾಕಂದರೆ ವಿದ್ಯೆನೂ ಶ್ರೇಷ್ಠ ಇದೆ, ಇಲ್ಲ ಅಂತ ಹೇಳಲ್ಲ. ವಿದ್ಯೆ 12ನೇ ಇದ್ರೆ ಅನುಭವ. ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಈ ಸತಿನೂ ವಿಶ್ವವಿದ್ಯಾನಿಲಯದ ಕರೆಸ್ಪಾಂಡೆನ್ಸ್ ಆಪ್ಷನ್ ಕೊಟ್ಟಿಲ್ಲ ಅಂದರೆ ನಾವು ಯಾರು ಇರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಈ ಆಪ್ಷನ್ನ ನಮಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಿಕ್ಕಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯೂನಿವರ್ಸಿಟಿಗೆ. ನಾವು 5 ದಿನ ಏನು ಮಲ್ಟಿ ಕ್ಯಾಂಪ್ನಲ್ಲಿ ಕ್ಯಾಂಪ್ ಮಾಡಿದ್ವಿ ಅಂದರೆ ಹಳ್ಳಿ ಜೀವನದ ಜನಗಳು ಯಾವ ರೀತಿ ಬದುಕ್ತಾರೆ, ಸಿಟಿಲಿರೋರಿಗೆಲ್ಲ ಗೊತ್ತಿರಲ್ಲ ಆಲ್ಮೋಸ್ಟ್ ತುಂಬ ಜನಕ್ಕೆ ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದು. ನಾವು ಸುಮ್ಮನೆ ಸೋಷಿಯಲ್ ವರ್ಕ್ ಮಾಡ್ತೀವಿ ಅಂತ ಮಾಡೋದಲ್ಲ. ಸೋಷಿಯಲ್ ವರ್ಕ್ನ ಇಲ್ಲಿ ಹಳ್ಳಿಗೆ ಬಂದು ಹಳ್ಳಿ ಜೀವನ ನೋಡ್ಬಿಟ್ಟು ಇಲ್ಲಿ ಅವ್ರಗಳದ್ದು ಕೆಲಸಗಳನ್ನ ಅವರಿಗೆ ಯಾವ ರೀತಿ ಜೀವನ ನಡೆಸ್ತಿದ್ದಾರೆ ಅನ್ನೋದನ್ನ ನೋಡ್ಬಿಟ್ಟು ನಾವು ಸೋಷಿಯಲ್ ವರ್ಕ್ ಮಾಡಿದರೆ ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಅಂತ ನಮ್ಮನ್ನ ಇಲ್ಲಿ ಪ್ರಾಕ್ಟಿಕಲ್ ಗ್ರಾಮೀಣ ಶಿಬಿರಕ್ಕೆ ಕರ್ಕೊಬಂದು ನಮ್ಗಳಿಗೆಲ್ಲ ಇಲ್ಲಿದು ಸುತ್ತಮುತ್ತಲಿನ ಅಭಿವೃದ್ಧಿಯ ಹೇಗೆ ಅನ್ನೋದನ್ನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು 5 ದಿನ 5 ರೀತಿಯ ಕಾರ್ಯಕ್ರಮಗಳನ್ನ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಮಾತುಗಳನ್ನ ಮುಗಿಸ್ತೀನಿ. ಸಹಪಾಠಿಗಳಿಗೆ ನಮಸ್ಕರಿಸುತ್ತ ನಾನು ವೃತ್ತಿಲಿ ವಕೀಲ ವೃತ್ತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ MSF ಕ್ಯಾಂಪ್ ಮೊದಲನೇದಾಗಿ ಇಲ್ಲಿ ಏನು ಶರಣಪ್ಪ ಸರ್ ಇದ್ದಾರೆ ಕುಲಪತಿಯವರು, ಇಲ್ಲಿ 29 ವರ್ಷದಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ಹಾಗೆ ನಮ್ಮ ಗುಂಜಲ್ ಸರ್ ಅವ್ರ ಪರಿಚಯ ಇದ್ದೇನೆ ಇತ್ತಂತೆ. ಹಾಗಾಗಿ ಗುಂಜಲ್ ಸರ್ ಏನು ಅವರ ಪ್ರಾಧ್ಯಾಪಕರಾಗಿದ್ದರು ಕುವೆಂಪು ಯೂನಿವರ್ಸಿಟಿಲಿ, ಆವಾಗ ಅವ್ರದ್ದು ಎಕ್ಸ್ಪೀರಿಯನ್ಸ್ ಪ್ಲಸ್ ಅವ್ರ ಸ್ಟೂಡೆಂಟ್ ಜೊತೆ ಹೇಗಿರ್ತಾರೆ, ಅವ್ರದ್ದು ನಾಲೆಜ್ ಎಲ್ಲ ಹೇಗಿದೆ ಅನ್ನೋದನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಅವ್ರನ್ನೇ ರಿಜಿಸ್ಟರ್ ಮಾಡಿ ಈ ಕಾರ್ಯಕ್ರಮ ಇವತ್ತಿಷ್ಟು ಜನ ಎಲ್ಲ ಡಿಸ್ಟ್ರಿಕ್ಟಿಂದ ವಿವಿಧ ಇಡೀ ಕರ್ನಾಟಕದಲ್ಲಿ ಏನಿದೆ ಅರೌಂಡ್ 65 ಮೆಂಬರ್ಸ್ ಇದ್ದೀವಿ. ಎಲ್ಲ ಊರಿಂದ ಬಂದಿರೋದಕ್ಕೆ ಮೊದಲನೇ ಗುಂಜಲ್ ಸರ್ಗೆ, ಅವ್ರ ಸಹೋದ್ಯೋಗಿಗಳಿಗೆ ಹಾಗೂ KSOಗೆ ನಾನು ನಮಸ್ಕರಿಸ್ತೀನಿ. ಸೊ ನಂತ ಹೇಳಿದ್ರೆ ನಾನು ವಕೀಲ ವೃತ್ತಿಯಾಗಿ ಇಲ್ಲಿ ಏನೇನು ಪಾಠಗಳನ್ನ ಆಲ್ರೆಡಿ ತಿಳ್ಕೊಂಡಿದ್ವಿ, ಬಟ್ ಸ್ಟಿಲ್ ಈ ಕಾರ್ಯಕ್ರಮ ಎಲ್ಲರೂ ಇಲ್ಲಿ ಕೂತ್ಕೊಂಡು ಇಲ್ಲಿ ಎಲ್ಲ ಏನಂತ ಗ್ರಾಮೀಣದಿಂದ ಬಂದಂಥವ್ರು ಈಗ ಆಲ್ರೆಡಿ NGOದಲ್ಲಿ ವರ್ಕ್ ಮಾಡ್ತಾರೆ ಸೋಷಿಯಲ್ ವೆಲ್ಫೇರ್, ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಕೇಳಿದ್ದು ಪ್ರಶ್ನೆಗಳು ಕೇಳಿದಾಗ ನನಗೆ ನನ್ನ ಅಡ್ವೊಕೇಟ್ ಪ್ರೊಫೆಷನಲ್ ಕ್ಲೈಂಟ್ ಬಂದಾಗ ಯಾವ ರೀತಿ ನಾವು ರೆಸ್ಪಾನ್ಸ್ ಮಾಡ್ಬೇಕನ್ನೋದು, ನಾನು ಎಷ್ಟೇ ಓದಿದ್ರು ಸಹ ಇಲ್ಲಿ ಕೊಟ್ಟಂತ ಯಾರ್ಯಾರು ಗಣ್ಯರು ಬಂದಿದ್ರು ಅಂದರೆ ನಮ್ಮ ಉಪನ್ಯಾಸಕ್ಕೆ ಬಂದಿದ್ರು ಒಂದು 5-6 ಜನ ಇದ್ರು. ಎಲ್ಲರ ಜನ ನಾವು ಹೆಚ್ಚು ತಿಳ್ಕೊಂಡಿದ್ದೀನಿ ಅದರಲ್ಲಿ. ಸೈಕಾಲಜಿ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಚೈಲ್ಡ್ ಜಸ್ಟಿಸ್ ಬೋರ್ಡ್ ಇದ್ರ ಬಗ್ಗೆ ಸುರೇಶ್ ಸರ್ ಹೇಳಿದ್ರು, ಶ್ರೀನಿವಾಸ್ ಸರ್ ಬಂದಿದ್ರು. ಹಾಗೆ ಪ್ರತಿಯೊಂದು ಕೂಡ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು. ಪ್ಲಸ್ ಈಗ ಮೊದಲನೇ ಬ್ಯಾಚಲ್ಲೇ ಈ ಥರ ಈಗ ರೆಗ್ಯುಲರ್ ಕಾಲೇಜಲ್ಲೇ ಮಿನಿಮಮ್ 60 ಜನ ಇರ್ತಾರೆ. ಅಂದರೆ ಕರೆಸ್ಪಾಂಡೆನ್ಸ್ ಅಲ್ಲಿ ಫಸ್ಟ್ ಬ್ಯಾಚಲ್ಲಿ ಎಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಹೋಗಿತ್ತ ಗೊತ್ತಿಲ್ಲ, ಬಟ್ ಇವ್ರ ಅಧ್ಯಕ್ಷತೆ ಈಗ ಆಲ್ರೆಡಿ ಇರೋ ಡಿಪಾರ್ಟ್ಮೆಂಟ್ನ ತಗೊಳೋಗೋದೇ ಕಷ್ಟ ಈ ಕಾಲದಲ್ಲಿ. ಇಂಜಿನಿಯರ್ ಇದ್ರು ಕೂಡ CS ಇಷ್ಟು ಬ್ಯಾಚ್ ಬಂದರು ಅಂತ ಅವ್ರಿಗೆ ಕನ್ಫ್ಯೂಷನ್ ಇರ್ತದೆ ಡಿಪಾರ್ಟ್ಮೆಂಟ್ ಒಳಗಡೆ. ಬಟ್ ಇವ್ರು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಮೀನ್ಸ್ KSO ಇವರೇ ಪ್ರಥಮವಾಗಿ ಬಂದು ನಾನು ಸ್ಟಾರ್ಟ್ ಮಾಡ್ತೀನಿ, ಅದು 60 ವರ್ಷ ಆದ ನಂತರ ಎಲ್ಲರೂ ಒಗ್ಗೂಡಿಸ್ತೀನಿ ಅಂತ ಮಾಡಿ ಅವ್ರೇನು ಸಿಲೆಬಸ್ ಹಾರ್ಡ್ ಕಾಪಿ ಸಿಕ್ಕಿಲ್ಲದೆ ಇರ್ಬೋದು, ಬಟ್ ಸ್ಟಿಲ್ ಸಾಫ್ಟ್ ಕಾಪಿನ ಎಲ್ಲ ಕನ್ಸೈನ್ ಮಾಡಿ ಗೈಡೆನ್ಸ್ ತಗೊಂಡು ರೆಫರೆನ್ಸ್ ತಗೊಂಡು ಅವ್ರು ಏನು ಕೊಟ್ಟಿದಾರಲ್ಲ ಅದಕ್ಕೆ ನಾವು ಋಣಿಯಾಗಿರ್ಬೇಕು. ಬೇಸಿಕ್ ಆಗಿರ್ಬೋದು, ಬಟ್ ಇದಕ್ಕೆಲ್ಲ ಕಷ್ಟಪಟ್ಟಂತ ಪ್ರತಿಯೊಬ್ಬರು ಸಹೋದ್ಯೋಗಿಗಳಿಗೂ ನಮಸ್ಕರಿಸ್ತೀನಿ. ಹಾಗೆ ಇಷ್ಟು ದಿನ 5 ದಿನ ಕ್ಯಾಂಪಲ್ಲಿ ವಾತಾವರಣ ಆಗಿರ್ಬೋದು, ಅದೇ ಎಲ್ಲ ನನ್ನ ಕೊಲೀಗ್ಸ್ ಹೇಳಿದ್ದಾರೆ, ನಾವಿನ್ನು ಹೆಚ್ಚಿಲ್ಲ. ಬಟ್ ಇಲ್ಲಿ ಯಾರು ಈಗ ವಿನೋದ್ ಸರ್, ಸುಖೇಶ್ ಸರ್ ಆಗಲಿ, ಇನ್ನು ಅವ್ರ ಸ್ಟಾಫ್ ಕೂಡ 3 ಜನ ಬಂದಿದೆ. ಎಲ್ಲರೂ ಅನುಗುಣವಾಗಿ ಎಲ್ಲರೂ ಒಟ್ಟಾರೆ ಈ ಕ್ಯಾಂಪ್ನ ಪ್ರತಿಯೊಬ್ಬರು ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ನಾವು ಕೊನೆಯ ದಿನದ ಘಟ್ಟದಲ್ಲಿ ತಲುಪಿದ್ದೀವಿ. ಕಳೆದ 5 ದಿನದಿಂದ ಗ್ರಾಮೀಣ ಶಿಬಿರದ ಅನುಭವವನ್ನು ಅನೇಕ ರೀತಿಯಲ್ಲಿ ಅನುಭವ ಪಡ್ಕೊಂಡಿದ್ದೀವಿ. ನಾನು ಒಬ್ಬ ಹಳ್ಳಿಗನಾಗಿ ಹಳ್ಳಿ ಜೀವನ ಹೇಗೆ ಅನ್ನೋದು ಬಾಲ್ಯದಿಂದಲೇ ತಿಳಿದಿರೋದ್ರಿಂದ ಇದು ನನಗೆ ಹೊಸದು ಅಂತ ಏನು ಅನ್ನಿಸ್ಲಿಲ್ಲ. ಅದೇ ಸಿಸ್ಟಮ್ಯಾಟಿಕ್ ವೇನಲ್ಲಿ ಒಂದು MSW ಸ್ಟೂಡೆಂಟ್ ಆಗಿ ಒಂದು ಸ್ಕಿಲ್ಸ್ನ ಟೂಲ್ಸ್ಗಳನ್ನೆಲ್ಲ ಅದನ್ನು ಬಳಕೆ ಮಾಡ್ಕೊಂಡು ಹೇಗೆ ನಾವು MSW ಕೋರ್ಸ್ಗಳನ್ನ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ಈ 5 ದಿನದ ಶಿಬಿರದಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಇದಕ್ಕೆ ಪೂರಕವಾಗಿ ನಮಗೆ ನಮ್ಮ ಗುಂಜಾಲ್ ಸರ್ ಆಗಿರ್ಬೋದು ಮತ್ತು ಅವ್ರ ಸ್ಟಾಫ್ ಆಗಿರ್ಬೋದು ನಮಗೆ ಸಾಕಷ್ಟು ಮಾರ್ಗದರ್ಶನ ಪ್ರತಿದಿನ ನೀಡ್ತಾ ಬರ್ತಾ ಇದ್ದಾರೆ. ಇವತ್ತು ಕೊನೆ ಘಟ್ಟದಲ್ಲಿ ಇರೋದ್ರಿಂದ ನಾವೆಲ್ಲ ಅವರವರ ಮತ್ತೆ ವಾಪಸ್ ಅವರವ್ರ ಕಾರ್ಯಕ್ಷೇತ್ರದಲ್ಲಿ ಹೊಟ್ಟೋಗ್ಬಿಡ್ತೀವಿ.
ಅದೊಂದು ಬೇಜಾರಾಗ್ತಾ ಇದೆ. ಮತ್ತೆ ನಾವೆಲ್ಲ ಇಲ್ಲಿ ಡಿಸ್ಟೆನ್ಸ್ ಮೋಡ್ ಎಜುಕೇಶನ್ ಅಲ್ಲಿ ಇರೋದ್ರಿಂದ ಎಲ್ಲ ಆನ್ಲೈನ್ ಕ್ಲಾಸಸ್ ಅಲ್ಲಿ ಒಂದಷ್ಟು ಜನ ಮೀಟ್ ಆಗ್ತಾ ಇದ್ವಿ. ಒಂದು 5 ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಮುಖಾಮುಖಿ ನೋಡ್ತಾ ಇದ್ದೀವಿ. ಇದು ಜೀವನದ ಒಂದು ಒಮ್ಮೆ ಮಾತ್ರ ಅವಕಾಶ ಅಂತ ಗೊತ್ತಾಗಿದೆ. ಇದೊಂದು ನಿಜವಾಗ್ಲೂ ಹೊಸತನದ ಅನುಭವ ನನಗೆ. ನಾನು ಇಷ್ಟು ಜನಗಳನ್ನ ನನ್ನ ಜೀವನದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದರೆ 5 ದಿನದ ವಿಶೇಷ ಏನಂತ ಅಂದರೆ, ನಾವು ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ಒಬ್ಬರನ್ನ ಕೇಸ್ ಸ್ಟಡಿ ಮಾಡ್ಬೋದು, ಗ್ರೂಪ್ ವರ್ಕಲ್ಲಿ ಹೋಗಿ ಹೇಗೆ ನಾವು ಅಟೆಂಡ್ ಮಾಡ್ಬೋದು, ಹಳ್ಳಿ ಜನಗಳ ಜೀವನವನ್ನು ಬಹಳ ತುಂಬ ಹತ್ರದಿಂದ ಕೂತು ಅವ್ರ ಜೊತೆ ಒಡನಾಡಿಗಳಾಗಿ ಮಾತಾಡಿ ಅವ್ರ ಕಷ್ಟ ಸುಖಗಳ ಜೊತೆ ನಾವು ಅವ್ರಿಗೆ ನಮ್ಮ ಮಾತುಗಳನ್ನ ಸೇರಿಸಿ ಅವ್ರ ಮಾತುಗಳನ್ನ ನಾವು ತಿಳ್ಕೊಂಡು ಒಂದಷ್ಟು ಕಾರ್ಯಚಟುವಟಿಕೆ ರೂಪದಲ್ಲಿ ಅದನ್ನ ನಾವು ತಂದಿದ್ದೀವಿ. ಒಟ್ಟಾರೆ ಹೇಳ್ಬೇಕು ಅಂದರೆ KSBU-ನಲ್ಲಿ MSW ಕೋರ್ಸ್ನ ತಂದ್ಕೊಂಡಿದ್ದಕ್ಕೆ ಗುಂಜಲ್ ಸರ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಬಿಕಾಸ್ ನಾವು ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ ಹೋಗಿ ಅಡ್ಮಿಷನ್ ಆಗಿ ಇಂಥ ಕೋರ್ಸ್ಗಳನ್ನ ಆಯ್ಕೆ ಮಾಡಿ ಓದುವಂಥ ಅವಕಾಶ ನಮಗೆ ಖಂಡಿತ ಇರಲಿಲ್ಲ. ನಿಮಗೆ ನಿಜವಾಗ್ಲೂ ನಾವು ಕೊನೆ ತನಕ ಆಭಾರಿಗಳಾಗಿ ಇರ್ತೀವಿ ಸರ್. ಹಾಗೆ ವಿಶೇಷವಾಗಿ ಕುಲಪತಿಗಳಿಗೆ ನಾವು ಆಭಾರಿಗಳಾಗಿರ್ಬೇಕು. ಅವರೊಂದು ಅಡ್ಮಿನಿಸ್ಟ್ರೇಟಿವ್ನಲ್ಲೇ ಇದು ಬಂದಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಲೋಕೇಶ್. ಕಟ್ಟೆ ಏನು ಗೊತ್ತಿಲ್ಲ, ಬಟ್ ತುಂಬಾ ಡೆಡಿಕೇಶನ್ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ ಎಷ್ಟೋ ವಿಷಯಗಳು ಹೇಳ್ಕೊಟ್ರು ನನಗೆ. ಆ ವಯಸ್ಸಲ್ಲಿ ಆರಾಮಾಗಿ ಇರ್ಬೇಕಾಗಿತ್ತು. ಆದ್ರೆ ನಮ್ಮಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು, ಇದರಲ್ಲಿ ಇಂಟೆನ್ಷನ್ ಏನಿರಲ್ಲ, ದುಡ್ಡು ಸಂಪಾದನೆ ಮಾಡ್ಬೇಕನ್ನೋ ಇಂಟೆನ್ಷನ್ ಇರಲ್ಲ. ನಮ್ಮಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು, ನಮಗೆಲ್ಲ ಒಳ್ಳೆ ಜಾಬ್ ಸಿಗ್ಬೇಕು, ನಾವು ಮೇಲೆ ಹೋಗ್ಬೇಕು, ಈ ತರ ಒಂದು ಭಾವನೆ ಇಟ್ಕೊಂಡು ಸರ್ ಬಂದು ನಮಗೆ ಪಾಠ ಮಾಡ್ತಾ ಇದ್ದಾರೆ. ಸರ್ ನಾವು MSW-ನಲ್ಲಿ ನಿಮ್ಮ ಬ್ಯಾಚಲ್ಲಿ ಫಸ್ಟ್ ಸ್ಟೂಡೆಂಟ್ ಆಗಿರೋದಕ್ಕೆ ನಾವು ನಮಗೆ 10 ವರ್ಷ ಆಗಿರೋದು, ನಮಗೂ ಅನುಭವ ಕಡಿಮೆ, ಒಬ್ರಿಗೊಬ್ರು ಭೇಟಿಗಳು ಕಡಿಮೆ, ವಿಷಯಗಳು ಕಡಿಮೆ, ಗೊತ್ತಿರಲಿಲ್ಲ ನಮಗೆ. ಸೊ ಹಾಗಾಗಿ ನಮ್ಮ ಸರ್ ಸುಖೇಶ್ ಸರ್ ಮತ್ತೆ ನಮ್ಮ ಸರ್ ಅವರು ತುಂಬಾ ಕಷ್ಟಪಟ್ಟರು ನಮ್ಮ ಜೊತೆ. ಯಾಕಂದ್ರೆ ನಾವು ಎಲ್ಲ ಹುಟ್ಟಿ ಎಲ್ಲ ಬೆಳೆಸಿ ಹೆಂಗೋ ಬಂದು ನಮ್ಮ ಕ್ಯಾರೆಕ್ಟರ್ ಏನೋ, ನಮ್ಮ ಬಿಹೇವಿಯರ್ ಏನೋ, ನಾವು ಹೇಗೋ ಇರ್ತೀರಿ. ನಮ್ಮನ್ನೆಲ್ಲ ಕೂಡ ಹಾಕೊಂಡು ಒಂದು ಕಡೆ ಅದು ಚಿಕ್ಕ ವಿಷಯ ಇಲ್ಲ, ನಮ್ಮನ್ನೆಲ್ಲ ಕೂಡ ಹಾಕೊಂಡು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ಕೊಂಡು ನಮ್ಮನ್ನ ಅಡ್ಜಸ್ಟ್ ಮಾಡಿಕೊಂಡು ನಮ್ಗೆ 5 ದಿನದ ಕ್ಯಾಂಪ್ನ ನಡೆಸ್ಕೊಟ್ಟಿದ್ದೀರಾ. ಈ ಕ್ಯಾಂಪಲ್ಲಿ ಅಂತ ಇಲ್ಲಿ ಬಂದ್ಮೇಲೆ ತುಂಬಾ ವಿಷಯಗಳು ನನಗೆ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಸರ್. 185 ವಿಷಯಗಳು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ಈ ವಿಷಯಗಳು ನನಗೆ ಅರ್ಥ ಆಗ್ತದೆ. ಸೊ ಹಾಗಾಗಿ ಈಗ ಒಂದು ಅವಕಾಶ ಕೊಟ್ಟು ನಮ್ಮ ಸರ್ ದೀರ್ಘ ಆಯಸ್ಸಿರಲಿ. ನಮಗೆ ನಮ್ಮಂತ ಸ್ಟೂಡೆಂಟ್ಸ್ ಎಷ್ಟು ಜನ ಮೇಲೆ ಬರಬೇಕು, ಅವಕಾಶ ಸಿಗದೆ ಇರೋರಿಗೆಲ್ಲ ಅವಕಾಶ ಕೊಡಿ ಸರ್. ನಿಮ್ಮ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ನಾವು ಚೆನ್ನಾಗಿ ಪಾಸ್ ಆಗ್ಬೇಕು ಅಂತ. ಮತ್ತೆ ನೀವೇ ನಮಗೋಸ್ಕರ ಎಲೆಮರೆಕಾಯಿಯಾಗಿ ನಮ್ಮಿಂದ ಏನು ನಡೀತೆ ನಮ್ಗೆ ಗೊತ್ತಿರಲ್ಲ. ಎಲೆಮರೆಕಾಯಿಯಾಗಿ ದುಡ್ಡಿರೋಂಥ ಎಲ್ಲ ಡಿಪಾರ್ಟ್ಮೆಂಟ್ ಸಹಾಯ ಮಾಡಿದಾಗ KSBU ಸಹಾಯ ಮಾಡಿದಾಗ ಎಲ್ಲರಿಗೂ ಕೂಡ ನಮ್ಮ ಹೃದಯಪೂರ್ವಕ ಧನ್ಯವಾದ.